ನನ್ನ ಹತ್ರ ಎಷ್ಟು ಸಾರೀಸ್ ಇದೆ ಅಂದರೆ, ಮದುವೆ ಆಗಿ 3 ವರ್ಷ ಆಗಿರೋದು, ಎಷ್ಟೊಂದು ಸಾರೀಸ್ ಇಟ್ಕೊಂಡಿದ್ದೀನಿ ಗುರು ಅಂತ ಅನ್ನಿಸ್ಬಿಡ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ವೀರೇಶ್ ವ್ಲಾಗ್ಸ್. ಸೊ ಇವತ್ತೇನಪ್ಪ ಇವ್ರು ಬರ್ದಿರಾ ಸೀಲಿಂಗ್ನ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊತಿದ್ದೀರಾ. ಸೊ ಇವತ್ತು ಫುಲ್ ಡೇ ಕ್ಲೀನಿಂಗ್ ಆಗಿತ್ತು. ಫುಲ್ ಡೇ ಅಂತ ಹೇಳೋಕ್ಕೋಗಲ್ಲ, ಒಂದು ಬೆಳಗ್ಗೆಯಿಂದ ಒಂದು ಮಧ್ಯಾಹ್ನದವರೆಗೂ ಫುಲ್ ಕ್ಲೀನಿಂಗೇ ಆಗಿತ್ತು ನಂದು ಕೆಲಸ. ಸೊ ತುಂಬ ಗಲೀಜಾಗಿತ್ತು ಅಂತ ಅನ್ನಿಸ್ತಾಯಿತ್ತು ನನ್ನ ರೂಮ್. ನನಗೇ ಸ್ವಲ್ಪ ಕ್ಲೀನ್ ಮಾಡಿ ಸ್ವಲ್ಪ ಆರ್ಗನೈಸ್ ಮಾಡೋಣ ಬಟ್ಟೆ ಎಲ್ಲ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ, ಸೊ ಇವತ್ತು ಬೆಳಗ್ಗೆನೇ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಮಾಡ್ತಿದ್ದೆ. ಆ್ಯಕ್ಚುಲಿ ನಾನು ನೆನ್ನೆನೇ ಮಾಡಬೇಕಾಗಿತ್ತು, ಬಟ್ ಆಗಲಿಲ್ಲ, ಎಲ್ಲೋ ಬೇರೆ ಫಂಕ್ಷನ್ ಇತ್ತು ಅಂದ್ಬಿಟ್ಟು ಅಲ್ಲೋಗಿದ್ದೆ. ಸೊ ನೆಕ್ಸ್ಟ್ ಡೇಗೆ ಓಕೆ ಇವತ್ತಾದರೂ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇವತ್ತು ಬಂದು ಗುರುವಾರದ ವ್ಲಾಗು. ಸೊ ಇದು ಮೇ ಬಿ ಫ್ರೈಡೇ ಅಪ್ಲೋಡ್ ಆಗಬಹುದು. ನನಗೂ ಅಷ್ಟು ಐಡಿಯಾ ಇಲ್ಲ, ಅಷ್ಟು ಬೇಗ ಏನದು ನಾನು ಎಡಿಟ್ ಮಾಡಿ ಮಾಡೋದಕ್ಕಾದರೆ ನಾನು ಅದನ್ನು ವೀಡಿಯೋನ ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಏನಪ್ಪ ಅಂತಂದರೆ ಫುಲ್ಲು ಮೇಲ್ಗಡೆ ಅದೇನೋ ಇದೆಲ್ಲ ಹಾಕಿದ್ದಾರಲ್ಲ, ಏನದು ಸೀಲಿಂಗ್ ಎಲ್ಲ ಮಾಡಿಸಿದಾರಲ್ಲ ಬೇರೆ ಥರದ್ದು. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನನಗೆ ತಲೆ ಕೆಟ್ಟೋಯ್ತು, ಬಿಕಾಸ್ ಅದ್ರ ಸುತ್ತಲೂ ಗಲೀಜಿತ್ತು. ಅದಕ್ಕೆ ನಾನು ಏನದು ಕ್ಲೀನರ್ ತೊಗೊಂಡು ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ಕಿಟಕಿನೂ ಸ್ವಲ್ಪ ಒರೆಸ್ಕೊಂಡೆ. ಗೋಡೆ ಮೇಲೆಲ್ಲ ಫುಲ್ಲು ಒಂಥರ ಜಾಡ್ ಕಟ್ಟುತ್ತೆ ಅಂತ ಹೇಳ್ತಾರಲ್ಲ, ಸ್ಪೈಡರ್ ವೆಬ್ಸು. ಸೊ ಆ ಥರ ಆಗಿಬಿಟ್ಟಿತ್ತು. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಆ್ಯಂಡ್ ಫ್ಯಾನು ಕೂಡ ಅಷ್ಟೇ ನೀಟಾಗಿ ಡೀಪಾಗಿ ಫ್ಯಾನ್ನ ಕ್ಲೀನ್ ಮಾಡೋದಕ್ಕಾಗಲಿಲ್ಲ, ಬಟ್ ಆದರೂ ಮೇಲ್ಮೇಲೆ ನಾನು ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ನಮ್ಮ ರೂಮಲ್ಲಿ ಸ್ವಲ್ಪ ಜಾಸ್ತಿನೇ ಒಗೆಯೋವಂಥ ಬಟ್ಟೆಗಳಿತ್ತು. ರೂಮಲ್ಲಿ ಅಥವಾ ಮನೆಯಲ್ಲಿ ಜಾಸ್ತಿ ಒಗೆಯೋಂಥ ಬಟ್ಟೆಗಳು ಅಥವಾ ಮಡಿ ಇಲ್ಲದೆ ಇರೋ ಬಟ್ಟೆಗಳನ್ನ ಜಾಸ್ತಿ ಇಡಬಾರ್ದು ಅಂತ ಹೇಳ್ತಾರೆ. ಯಾವಾಗಲೂ ಅದನ್ನು ನೀಟಾಗಿ ವಾಶ್ ಮಾಡಿ ಎತ್ತಿಡಬೇಕು ಆ್ಯಂಡ್ ಹಂಗಂಗೆ ಹಾಕಬಾರ್ದು ಅಂತ. ಸೊ ಅದಕ್ಕೆ ನಾನು ಈ ಥರದೊಂದು ಲಾಂಡ್ರಿ ಬ್ಯಾಗ್ನ ಆರ್ಡ್ರ್ ಮಾಡಿದ್ದೆ ಅಮೆಝಾನಿಂದ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಹೇಳಬೇಕಂತಂದರೆ. ಸೊ ಒಂದು ಮೂಲಲ್ಲಿ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಅದರೊಳಗೆ ಏನಾದರೂ ಯೂಸ್ ಮಾಡದೇ ಇರೋದಂಥದ್ದಲ್ಲ, ಒಂದು ಯೂಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಯೂಸ್ ಮಾಡಬೇಕು ಅಂತ ಅನ್ನೋದನ್ನ ನಾನು ಅದರೊಳಗೆ ಡಂಪ್ ಮಾಡ್ತೀನಿ. ಸೊ ಬೀರೇಶ್ ಅಂತೂ ಹೆವಿ ಡಂಪ್ ಮಾಡಿಟ್ಬಿಡ್ತಾರೆ. ಜೊತೆಗೆ ಬಾಗಿಲಿಂದಗಡೆನೂ ಅದು ಹ್ಯಾಂಗರ್ ಇರೋದ್ರಿಂದ ಅಲ್ಲೂ ಕೂಡ ತುಂಬಾ ಡಂಪ್ ಆಗುತ್ತೆ ಬಟ್ಟೆಗಳು ಹೇಳಬೇಕಂತಂದರೆ. ನನಗೆ ಒಂಥರ ಹಿಂಸೆ ಆಗುತ್ತೆ ಇದೆಲ್ಲ ನೋಡಿದ್ರೆ, ಏನೋ ಒಂಥರ ನೆಗೆಟಿವ್ ಫೀಲ್ ಆಗ್ತಿರುತ್ತೆ. ಸೊ ನಾನು ಅವಾಗವಾಗ ಕ್ಲೀನ್ ಮಾಡ್ತಿರ್ತೀನಿ, ಬಟ್ ಈ ಬೀರೇಶ್ ಇದ್ದಾರಲ್ಲ ಯಾವಾಗಲೂ ಹಾಕ್ಬಿಡ್ತಾರಲ್ಲಿ. ಅದು ನನಗಿನ್ನೂ ಜಾಸ್ತಿನೇ ಟ್ರಿಗರ್ ಆಗುತ್ತೆ ಹೇಳಬೇಕಂತಂದರೆ. ನಾನು ಒಂದು 10-20% ಹಾಕ್ತೀನಿ ಅಂದರೆ ಫುಲ್ 100% ಅವರೇ ಫಿಲ್ ಮಾಡಿಬಿಟ್ಟಿರ್ತಾರೆ. ಆ್ಯಂಡ್ ಈ ಬ್ಯಾಸ್ಕೆಟು ಅಷ್ಟೇ ಅವ್ರದ್ದೇ ಬಟ್ಟೆಗಳು ಫುಲ್ಲು ಫಿಲ್ ಆಗಿರುತ್ತೆ. ನನಗಂತೂ ತಲೆ ಕೆಟ್ಟೋಗ್ಬಿಡುತ್ತೆ ಅದನ್ನು ಕ್ಲೀನ್ ಮಾಡಿಸೋಕ್ಕೆ. ಇವತ್ತು ಕ್ಲೀನ್ ಮಾಡಿದ್ರೆ ಮತ್ತೆ ನಾಳೆಗೆ ಅದೇ ಕತೆ ಆಗಿರುತ್ತೆ, ಅಷ್ಟು ಫುಲ್ಲು ತುಂಬಿರುತ್ತೆ ಅದರೊಳಗೆ. ಸೊ ನಾನೇನು ಮಾಡ್ತೀನಿ ಅಂದರೆ ಕೆಲವೊಂದು ಡ್ರೆಸ್ಸಸ್ನ ಒಂದೇ ವಾಶ್ಗೆ ಒಂದೇ ಯೂಸಿಗೆ ವಾಶ್ಗೆ ಹಾಕ್ಬಿಡ್ತೀನಿ. ಕೆಲವೊಂದನ್ನು ನಾನು 2 ಡೇಸ್ ಯೂಸ್ ಮಾಡಿ ವಾಶ್ಗೆ ಹಾಕ್ತೀನಿ, ಬಿಕಾಸ್ ಅದು ತುಂಬ ಕಮ್ಮಿ ಯೂಸ್ ಮಾಡಿರ್ತೀನಿ ಅಂತ ಅಂದ್ಬಿಟ್ಟು. ಸೊ ಬಟ್ಟೆ ಎಲ್ಲ ಎತ್ತಮೇಲೆ ಬಾಗಿಲಿಂದೆ ಕೂಡ ತುಂಬಾ ಗಲೀಜಿತ್ತು. ಸೊ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಬಾಗಿಲನ್ನು. ಅದೇನೋ ಸ್ವಲ್ಪ ಡಸ್ಟ್ ಆದಂಗೆ ಆಗಿಬಿಟ್ಟಿತ್ತು. ಅದನ್ನು ಒಂದು ಒದ್ದೆ ಬಟ್ಟೆನಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಈ ಥರ ಏನದು 15 ಡೇಸ್ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಮಾಡ್ತಿದ್ರೆ ನಮಗೂ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಆ್ಯಂಡ್ ಒಂಥರ ಆ್ಯಕ್ಟಿವ್ ಆಗಿರ್ತೀವಿ ಅಂತ ಹೇಳ್ಬೋದು. ಸೊ ನಾನೇನಿಲ್ಲ, ಒಂದು ಹಾಫ್ ಅ ಡೇ ಸ್ಪೆಂಡ್ ಮಾಡಿದ್ರೆ ಸಾಕು ನನ್ನ ರೂಮ್ನ ಕ್ಲೀನ್ ಮಾಡೋದಕ್ಕೆ. ಬಟ್ ಇನ್ನೂ ಡೀಪಾಗೆಲ್ಲ ಕ್ಲೀನ್ ಮಾಡ್ತೀವಿ ಅಂದರೆ 1 ಡೇ ಫುಲ್ ಬೇಕೇ ಬೇಕು. ಆ್ಯಂಡ್ ಈ ಒಂದು ಏನದು ಹೆಡ್ ಹತ್ರ ನಾವು ಮಲ್ಕೊಳ್ಳೋ ಜಾಗದಲ್ಲಿ ಏನಿದೆ ಅದು ಹೆಡ್ಡು, ಅದರಲ್ಲಂತೂ ಸಿಕ್ಕಾಪಟ್ಟೆ ಧೂಳು ಬೀಳುತ್ತೆ. ಅದಕ್ಕೆ ಏನಾದರೂ ಒಂದು ಗತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಏನು ಮಾಡ್ತೀನಿ ಏನು ಎತ್ತ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹೇಳ್ತೀನಿ. ಬಿಕಾಸ್ ತುಂಬ ಧೂಳಾಗ್ಬಿಡುತ್ತೆ ಅಲ್ಲಂತೂ. ಇವತ್ತು ಕ್ಲೀನ್ ಮಾಡಿರ್ತೀನಿ, ಮತ್ತು ಸಂಜೆಗಾಗಲೇ ಧೂಳು ಬಂದಿದೆ ನೋಡಿ. ವಾಯ್ಸ್ ಓವರ್ ಕೊಡಬೇಕಾದ್ರೂ ನಾನು ನೋಡ್ತಾ ಇದ್ದೀನಿ. ಇವತ್ತು ತಾನೇ ಕ್ಲೀನ್ ಮಾಡಿದ್ದೀನಿ, ಆಗ್ಲೇ ಎಷ್ಟು ಧೂಳು ಬಂದಿದೆ ಅಂತ. ನನಗೆ ಇದು ನೋಡಿನೇ ಬೇಜಾರಾಗ್ಬಿಡುತ್ತೆ. ಒಂಥರ ಏನದು ಮೂಡೇ ಇರೋದಿಲ್ಲ ಏನು ಕೆಲಸ ಮಾಡೋದಕ್ಕೂ, ಆ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ
ಅದಕ್ಕೇ ನಾನು ಅದನ್ನು ಆಫ್ ಆನ್ ಆಗಲಿ ಕ್ಲೀನ್ ಮಾಡ್ತಿರ್ತೀನಿ. ಜೊತೆಗೆ ಇಲ್ಲಿ ಮಿರರ್ನು ಕೂಡ ಕ್ಲೀನ್ ಮಾಡಿ, ಮತ್ತು ಅಲ್ಲೂ ಕೂಡ ಸ್ಪೇಸ್ ಇದೆಲ್ಲ ಅಲ್ಲೂ ಎಲ್ಲ ಕ್ಲೀನ್ ಮಾಡಿ, ಮತ್ತು ಕಬೋರ್ಡ್ ಎಲ್ಲ ಒರೆಸಿ, ಮತ್ತು ಆ ಕಡೆ ಕಬೋರ್ಡ್ ಪಕ್ಕದಲ್ಲಿ ಸ್ವಲ್ಪ ಜಾಗ ಬಿಟ್ಟಿದ್ದೆ. ಯಾಕಂದರೆ ಇದು ಐರನಿಂಗ್ ಟೇಬಲ್ ಇಡಬೇಕು, ಮತ್ತು ನನ್ನ ರಿಂಗ್ ಲೈಟು ಮತ್ತು ಸ್ಟ್ಯಾಂಡು ಅದೆಲ್ಲ ಇಟ್ಕೊಂಡಿರ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಅದನ್ನೆಲ್ಲ ತೆಗೆದು ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಡೋಣ ಅಂತ ಅಂದ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಏನು ಗೊತ್ತಾ, ಇಲ್ಲಿ ತುಂಬ ಧೂಳು ಬರುತ್ತೆ. ನನಗೆ ಕಿಟಕಿ ಯಾವಾಗಲೂ ಕ್ಲೋಸ್ ಮಾಡೋಂಗಿಲ್ಲ, ಯಾವಾಗಲೂ ಓಪನ್ನೇ ಇರಬೇಕು. ಅಂದರೆ ನಾನು ಎದ್ದಿದ ತಕ್ಷಣ ಓಪನ್ ಮಾಡಿಬಿಟ್ರೆ ಮತ್ತಿನ್ನು ನಾನು ಮಲ್ಕೊಳ್ಬೇಕಾದ್ರೇ ಅದನ್ನು ಕ್ಲೋಸ್ ಮಾಡೋದು. ನನಗೆ ವೆಂಟಿಲೇಷನ್ ಜಾಸ್ತಿ ಬೇಕು. ಸೊ ಅದಕ್ಕೆ ಓಪನ್ ಮಾಡಿಬಿಡ್ತೀನಿ ಕಿಟಕಿನ. ತುಂಬ ಡಸ್ಟು ಅದು ಇದು ಎಲ್ಲ ಬರುತ್ತೆ. ಆ್ಯಂಡ್ ಇನ್ನೊಂದೇನಂತಂದರೆ, ನಾನು ಮಿನಿಸೋಗೆ ಹೋಗಿದ್ದಾಗ ತೋರಿಸ್ದೆ ನಿಮಗೆ ಅನಿಸುತ್ತೆ, ಈ ಕ್ಯೂಟ್ ಲಿಟಲ್ ಡಸ್ಟ್ಬಿನ್ ತೊಗೊಂಡು ಬಂದಿದ್ದೆ. ಅದರಲ್ಲಿ ಫುಲ್ಲು ಡಂಪ್ ಆಗಿದೆ, ಜೊತೆಗೆ ಫುಲ್ ಬೇವ್ತೋಗ್ಬಿಟ್ಟಿದ್ದೆ. ಫ್ಯಾನ್ ಹಾಕಿದ್ರು ಫುಲ್ ಬೇವ್ತೋಗ್ಬಿಟ್ಟಿದ್ದೆ ನಾನಂತೂ. ಸೊ ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಅದರ ಜಾಗಕ್ಕೆ ಇಟ್ಟು, ಮತ್ತು ಈ ಬೆಡ್ ಸ್ಪ್ರೆಡ್ ಏನಿದೆ ಅಲ್ಲ ಅದನ್ನು ಚೇಂಜ್ ಮಾಡಬೇಕಾಗಿತ್ತು. ತುಂಬ ದಿನ ಆಗಿತ್ತು ಹಾಕಿ. ಸೊ ಅದನ್ನು ಕೂಡ ಚೇಂಜ್ ಮಾಡೋಣ, ಹೆಂಗೂ ರೂಮೆಲ್ಲ ಕ್ಲೀನ್ ಮಾಡ್ತಿದ್ದೀವಿ, ಮೇಲಿಂದೆಲ್ಲ ಧೂಳು ಬಿದ್ದಿರುತ್ತೆ, ಫಸ್ಟ್ ಅದನ್ನು ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಚೇಂಜ್ ಮಾಡ್ತಾಯಿದ್ದೀನಿ. ಸೊ ಅದು ಸೈಡ್ಗೆ ನಾನು ಗಂಟು ಹಾಕಿಟ್ಟಿರ್ತೀನಿ. ಐ ಥಿಂಕ್ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಂತ ಅನಿಸುತ್ತೆ. ಅದು ನಾವು ಎಷ್ಟೇ ಒದ್ದಾಡಿದ್ರೂ ಆ ಕಡೆ ಈ ಕಡೆ ಹೋಗೋದಿಲ್ಲ, ಬಟ್ ಆದರೂ ಸ್ವಲ್ಪ ಆಗುತ್ತೆ, ಏನೂ ಮಾಡೋದಕ್ಕಾಗಲ್ಲ ಅದು. ಸೊ ನೀಟಾಗಿ ಅದನ್ನೆಲ್ಲ ತೆಕ್ಕೊಂಡು ಮತ್ತು ಬೆಡ್ಡನ್ನೆಲ್ಲ ಒದ್ರಿ ಅದಾದಮೇಲೆ ನೀಟಾಗಿ ಕಸ ಗುಡಿಸ್ಕೊತಿದ್ದೀನಿ. ಇಲ್ಲೆಲ್ಲ ಏನದು ನಮ್ಮದು ಸ್ಟೋರೇಜ್ ಬೆಡ್ ಆಗಿರೋದ್ರಿಂದ ತುಂಬಾ ಧೂಳಾಗಿರುತ್ತೆ. ಎಲ್ಲಿಂದ ಬರ್ತಾ ಇರುತ್ತೆ ಅಂತಲೂ ಗೊತ್ತಿರೋಲ್ಲ, ಅಷ್ಟು ಧೂಳಿರುತ್ತೆ. ಬಟ್ ಏನು ಮಾಡೋದಕ್ಕಾಗಲ್ಲ, ಧೂಳು ಬಂದೇ ಬರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇರಬೇಕು. ಆ್ಯಂಡ್ ಕೆಳಗೂ ಕೂಡ ಹೆಂಗೋ ನಾವು ಏನದು ಪೊರಕೆ ಹಾಕಿ ಗುಡಿಸ್ಬೋದು, ಆ ಥರ ಇದೆ. ಮುಂಚೆ ಆಗಿದ್ದಿದ್ರೆ ಗುಡ್ಸೋಕ್ಕಾಗ್ತಿರ್ಲಿಲ್ಲ, ಫುಲ್ಲು ಸಿಕ್ಕಾಪಟ್ಟೆ ಧೂಳಾಗ್ತಿತ್ತು. ಇವಾಗ ಪರವಾಗಿಲ್ಲ, ಗುಡಿಸ್ಕೊಳ್ಬೋದು. ಸೊ ನಾನು ಕೆಳಗೆಲ್ಲ ನೀಟಾಗಿ ಇದು ಮಾಡಿಕೊಂಡು ಗುಡಿಸ್ಕೊತೀನಿ. ಆ್ಯಂಡ್ ಇನ್ನೊಂದೇನಂತಂದರೆ, ನಂದು ಟ್ರಾಲಿ ಬ್ಯಾಗ್ನ ಎಲ್ಲಿ ಎತ್ತಿಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ನನಗಂತೂ ರೂಮ್ ಜಾಗನೇ ಸಾಕಾಗ್ತಾಯಿಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ. ನಾನು ಈ ಥರ ಬೆಡ್ನ ಚೇಂಜ್ ಮಾಡಿದಾಗಿಂದನೂ ಪರವಾಗಿಲ್ಲ, ಸ್ವಲ್ಪ ದೊಡ್ಡದಾಗಿದೆ, ಬಟ್ ಆದರೂ ನನಗೆ ಸಾಲ್ತಾನೇ ಇಲ್ಲ. ಅದರಲ್ಲೂ ನನ್ನ ಬಟ್ಟೆಗಳನ್ನ ಇಟ್ಕೊಳಕ್ಕಂತೂ ಒಂಚೂರೂ ಜಾಗ ಸಾಲ್ತಾ ಇಲ್ಲ. ನೋಡಿ ಎಷ್ಟು ಕಚ್ಚಡವಾಗಿದೆ ನನ್ನ ವಾರ್ಡ್ರೋಬ್ ಅಂತ ಅಂದ್ಬಿಟ್ಟು. ನನಗಂತೂ ಇದನ್ನು ನೋಡಿದಾಗೆಲ್ಲ ಕೋಪ ಬರ್ತಾನೆ ಇರುತ್ತೆ, ಯಾವಾಗ ಕ್ಲೀನ್ ಮಾಡೋಣ ಅಂತ ಅನ್ನಿಸ್ತಾನೆ ಇರುತ್ತೆ. ಆ್ಯಂಡ್ ಏನಂದರೆ, ಎಷ್ಟು ಸತಿ ಕ್ಲೀನ್ ಮಾಡಿದ್ರು ಅದು ಹಾಗೇ ನಾನೇ ಮಾಡ್ತೀನೋ ಅಥವಾ ಬೀರೇಶ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಇನ್ನೊಂದು ಏನಂತಂದರೆ, ನನ್ನ ವಾರ್ಡ್ರೋಬಲ್ಲಿ ಯಾವುದೇ ಒಂದು ಬಟ್ಟೆನೂ ಬೀರೇಶ್ದು ನಾನು ಇಟ್ಟಿಲ್ಲ. ನೀವೆಲ್ಲ ಅಂದ್ಕೊಬೋದು, ಏನಪ್ಪ ಇವಳು ಬೀರೇಶ್ ಬಟ್ಟೆನೇ ಇಟ್ಟಿಲ್ಲ, ಬರೀ ಇವಳದೇ ತುಂಬ್ಕೊಂಡಿದ್ದಾಳೆ ಅಂತ. ಎಸ್, ಫುಲ್ಲು ನನ್ನದೇ ಇದೆ, ಫುಲ್ ನನ್ನದೇ ಬಟ್ಟೆ ಇದೆ. ಮುಂಚೆ ಅಂದರೆ ನಮ್ಮ ಅತ್ತೆಯವ್ರ ರೂಮಲ್ಲಿ ಹೆಂಗೆ ಬೀರೇಶ್ ಬಟ್ಟೆಗಳನ್ನ ಇಟ್ಕೊತಿದ್ರು ಅದೇ ಥರನೇ ಇವಾಗಲೂ ಅಲ್ಲೇ ಇಟ್ಟಿದ್ದಾರೆ. ಜಸ್ಟ್ ಅವ್ರದ್ದು ಇನ್ನರ್ ವೇರ್ ಮಾತ್ರ ಇಲ್ಲಿರುತ್ತೆ ಅಷ್ಟೇನೆ. ಅದೂ ಕೂಡ ಅಲ್ಲೇ ಇತ್ತು, ಬಟ್ ಸ್ವಲ್ಪ ದಿನದಿಂದ ನಾನೇ ತೊಗೊಂಬಂದು ಇಲ್ಲೇ ಇಟ್ಟೆ, ಹೋಗಲಿ ಇಲ್ಲೇ ಇರಲಿ ಅಂತ ಅಂದ್ಬಿಟ್ಟು. ಅದು ಒಂದೇ ಇರೋದು ಇವಾಗ ಅವ್ರದ್ದು, ಇನ್ಯಾವುದೂ ಇಲ್ಲ. ಪ್ಯಾಂಟು, ಶರ್ಟು ಮತ್ತು ಬನಿಯನ್ಸು ಯಾವುದೂ ಇಲ್ಲ, ಇದೆಲ್ಲ ನನ್ನದೇ ಬಟ್ಟೆ. ಇನ್ನು ಕೆಳಗಡೆ ಸ್ಟೆಪ್ಪಲ್ಲಂತೂ 2 ಸ್ಟೆಪ್ ಫುಲ್ಲು ಸ್ಯಾರೀಸ್ ಇದೆ, ದೊಡ್ಡ ದೊಡ್ಡ ಡ್ರೆಸ್ಸಸ್ ಇದೆ. ನನಗಂತೂ ನಿಜವಾಗ್ಲೂ ಎಷ್ಟು ತಲೆ ಕೆಟ್ಟೋಯ್ತಂದರೆ, ಇದನ್ನೆಲ್ಲ ಸೆಗ್ರಿಗೇಟ್ ಮಾಡೋ ಅಷ್ಟೊತ್ತಿಗೆ ನಾನೇ ಅನ್ಕೊತಿದ್ದೆ, ಅಯ್ಯೋ ನನ್ನ ಹತ್ರ ಇಷ್ಟೊಂದೆಲ್ಲ ಬಟ್ಟೆ ಇದೆಯಾ ಅಂತ ಅಂದ್ಬಿಟ್ಟು. ನನಗೆ ಆಶ್ಚರ್ಯ ಆಗ್ತಿತ್ತು. ಇದರಲ್ಲಿ ಕೆಲವೊಂದು ನಾನು ಹಾಕ್ಕೊಳ್ಳೋದಿಲ್ಲ. ಇನ್ಫ್ಯಾಕ್ಟ್ ನಾನು 2 ಮಂತ್ಸ್ ಬ್ಯಾಕ್ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿದಾಗೂ ಕೂಡ ಇದನ್ನೆಲ್ಲ ಕ್ಲೀನ್ ಮಾಡಿದ್ದೆ ವಾರ್ಡ್ರೋಬ್ನ. ಆವಾಗ್ಲೂ ತುಂಬ ಬಟ್ಟೆಗಳನ್ನ ಎತ್ತಿ ಸೆಗ್ರಿಗೇಟ್ ಮಾಡಿ ಯಾವುದಾಗತ್ತೆ ಯಾವುದಾಗಲ್ಲ ಅಂತೆಲ್ಲ ಎತ್ತಿ ಇಟ್ಟಿದ್ದೆ. ಅದರಲ್ಲಿ ಇದರಲ್ಲಿ ಇನ್ನೂ ಸೆಗ್ರಿಗೇಟ್ ಮಾಡಿ ಇನ್ನೂ ಸ್ವಲ್ಪ ಬಟ್ಟೆಗಳನ್ನ ಒಂದು ಬ್ಯಾಗ್ ಆಗೋಷ್ಟು ಎತ್ತಿಟ್ಟಿದ್ದೀನಿ. ಆಗಲ್ಲ ಅಂತ ಅಂದ್ಬಿಟ್ಟು. ಆಗಲ್ಲ ಅನ್ನೋದಕ್ಕಿಂತ ನಾನು ಅದು ಯೂಸ್ ಮಾಡಲ್ಲ. ಸೊ ಅದಕ್ಕೆ ಸುಮ್ಮನೆ ಮನೇಲಿ ಇಟ್ಕೊಂಡು ವೇಸ್ಟ್ ಅಂತ ಅಂದ್ಬಿಟ್ಟು ಬ್ಯಾಗ್ ಹಾಕಿಟ್ಟಿದ್ದೀನಿ. ಇನ್ನು ಮೇಲ್ಗಡೆ ಎಲ್ಲ ಇಟ್ಟಿದ್ದೀನಿ ಬಟ್ಟೆಗಳು ಕೊಡೋ ಅಂಥದ್ದು. ಅದೆಲ್ಲ ಯಾವಾಗ ಕೊಡ್ತೀನೋ, ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ. ಯಾರು ಕೊಡೋದು, ಯಾರು ಇಸ್ಕೊತಾರೆ, ಈಸ್ಕೊಂಡ್ರೂ ಅವ್ರು ಯೂಸ್ ಮಾಡ್ತಾರಾ ಅನ್ನೋದೇ ನನಗೆ ಒಂದು ಯಕ್ಷ ಪ್ರಶ್ನೆ. ಆ್ಯಂಡ್ ಇನ್ನೊಂದೇನಂತಂದರೆ, ಬಟ್ಟೆಗಳನ್ನ ಥೆಫ್ಟ್ ಮಾಡ್ಬೋದು ಅಂತ ಹೇಳಿದ್ರು. ಬಟ್ ತುಂಬ ಸತಿ ಯೂಸ್ ಮಾಡಿಬಿಟ್ಟಿದ್ದೀನಿ. ಅದನ್ನೆಲ್ಲ ಯಾರು ತೊಗೊತಾರೆ ಸೆಕೆಂಡ್ ಹ್ಯಾಂಡಲ್ಗೆ? ನಾನು ಅದಕ್ಕೆ ಅಂದ್ಕೊಂಡು, ಸರಿ ಯಾರಿಗಾರ ಬಡವ್ರಿಗಾದ್ರೂ ಕೊಡೋಣ, ಅವ್ರಿಗೆ ಯೂಸ್ ಆಗುತ್ತೆ. ಎಲ್ಲ ಚೆನ್ನಾಗಿರೋ ಬಟ್ಟೆಗಳೇ, ಬಟ್ ತುಂಬ ಸತಿ ಯೂಸ್ ಆಗಿದೆ. ಅದೆಲ್ಲ ಗೊತ್ತಿಲ್ಲ, ಹಾಕಿದ್ರೂ ಜನ ತೊಗೊತಾರೋ ಇಲ್ವೋ ಅಂತ ಅಂದ್ಬಿಟ್ಟು. ಸೊ ನಾನು ಸುಮ್ಮನಾಗ್ಬಿಟ್ಟೆ. ಜೊತೆಗೆ ಈ ಬಟ್ಟೆಗಳು ಮಡಿಸ್ತಾ ನನಗಂತೂ ಕೈಯೇ ನೋವು ಬಂತು. ಈ ಬಟ್ಟೆಗಳು ಮಡಿಸೋದಕ್ಕಿಂತ ನನ್ನ ಸೀರೆಗಳನ್ನ ಮಡಚಿ ಕೈ ನೋವು ಬಂತು. ಅದನ್ನು ಮುಂದೆ ಹೇಳ್ತೀನಿ ಸ್ಟೋರಿ ಏನಾಯಿತು ಅಂತ ಅಂದ್ಬಿಟ್ಟು.
ಸೊ ಎಲ್ಲ ಬಟ್ಟೆಗಳನ್ನೂ ನೋಡ್ತಾ ಇದ್ದಂಗೆ ನಂದು ಟೀ ಶರ್ಟ್ಗಳು ಜಾಸ್ತಿ ಇತ್ತು, ಯಾವುದೂ ಯೂಸ್ ಮಾಡ್ತಿರ್ಲಿಲ್ಲ. ಅದನ್ನು ಎಲ್ಲ ಸೆಗ್ರಿಗೇಟ್ ಮಾಡಿ ಇಟ್ಟು ಇವತ್ತು ಐ ಮೀನ್ ಒಂದು ದಿನಕ್ಕೆ ಒಂದು ಹಾಕ್ಕೋಬೇಕು, ಇನ್ನೊಂದು ದಿನಕ್ಕೆ ಇನ್ನೊಂದು ಹಾಕ್ಕೊಬೇಕು ಅಂತ ಹೇಳಿ ಅಂದ್ಕೊಂಡು ಎತ್ತಿಟ್ಟೆ. ಅದೆಲ್ಲ ಜೋಡಿಸಿ ಅದಾದಮೇಲೆ ಫಸ್ಟು ಇಲ್ಲಿ ಕೆಳಗಿರೋ ಅಂಥ ಸ್ಯಾರಿ ಸೆಕ್ಷನ್ನ ಕ್ಲಿಯರ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದೆ. ನಂದೊಂದು ದೊಡ್ಡ ಟ್ರಾಲಿ ಇತ್ತು, ಅಂದರೆ ಮಮ್ಮಿ ಡ್ಯಾಡಿದೆ ಅದು ಟ್ರಾಲಿ ಹೇಳ್ಬೇಕಂತಂದರೆ ನಾನು ಎತ್ತಕೊಂಬಂದ್ಬಿಟ್ಟಿದ್ದೀನಿ ನನಗೆ ಮೇಕಪ್ಪಿಗೆ ಬೇಕಿತ್ತು ಅಂತ. ಬಟ್ ಅದು ತುಂಬ ದೊಡ್ಡದಾಯಿತು ಅಂತ ಅಂದ್ಬಿಟ್ಟು ನಾನು ಹಾಗೆ ಖಾಲಿ ಇಟ್ಬಿಟ್ಟಿದ್ದೆ. ಸೊ ಅದಕ್ಕೆ ಇವಾಗ ಏನು ಮಾಡ್ತಿದ್ದೀನಿ ಅಂತಂದರೆ ನಂದು ಯೂಸ್ ಮಾಡ್ದಿರೋ ಸ್ಯಾರೀಸ್, ಅಂದರೆ ಸಿಲ್ಕ್ ಸ್ಯಾರೀಸ್ ಏನೇನಿದೆ ಅಲ್ಲ ಅದನ್ನೆಲ್ಲ ಎತ್ತಿಡ್ತಾಯಿದ್ದೀನಿ. ಸಿಲ್ಕ್ ಸ್ಯಾರೀಸೇ ಏನಕ್ಕೆ ಅದರೊಳಗೆ ಅಂತಂದರೆ ಬೇರೆ ಯಾವುದ್ರ ಜೊತೆನೂ ನಾನು ಮಿಕ್ಸ್ ಮಾಡೋದಕ್ಕೆ ಇಷ್ಟಪಡಲ್ಲ ಸಿಲ್ಕ್ ಸ್ಯಾರಿನ. ಸೊ ಅದಕ್ಕೆ ಅದು ಸಪ್ರೇಟಾಗಿ ಇರಲಿ ಅಂತ ಅಂದ್ಬಿಟ್ಟು ಅದನ್ನು ಮಾತ್ರ ಎತ್ತಿಟ್ಟೆ. ನೀವು ನಂಬ್ತಿರೋ ಬಿಡ್ತಿರೋ ಈ ಒಂದು ದೊಡ್ಡ ಟ್ರಾಲಿ ಫುಲ್ಲು ಸಿಲ್ಕ್ ಸ್ಯಾರೀಸೇ ತುಂಬೋಗ್ಬಿಟ್ಟಿತ್ತು. ನಾನು ಅಂದ್ಕೊಂಡೆ ಏನಕ್ಕೆ ಇಷ್ಟೊಂದು ಸ್ಯಾರಿ ಇಟ್ಕೊಂಡಿದ್ದೀನಿ ನಾನು ಅಂತ. ನೋಡಿ, ಕಬೋರ್ಡಲ್ಲಿ ಅಲ್ದಿರನು ನಮ್ಮ ಅಮ್ಮನ ಮನೆಯಿಂದನೂ ತೊಗೊಂಬಂದಿದ್ದೀನಿ ನಾನು, ಅಮ್ಮ ಕೊಡು ಸ್ಯಾರಿ ಅಂತ ಅಂದ್ಬಿಟ್ಟು. ನೋಡಿದ್ರೆ ಜಾಗನೇ ಇಲ್ಲ ಇಟ್ಕೊಳ್ಳೋಕ್ಕೆ. ನನಗಂತೂ ತಲೆ ಕೆಟ್ಟೋಯ್ತು. ಜೋಡಿಸಿ ಈ ಸೀರೆಗಳು ಬಿಡಿ, ಆ ಮಾಮೂಲಿ ಸೀರೆಗಳನ್ನ ಮಡಚಿ ನನ್ನ ಕೈ ನೋವು ಬಂತು. ಇದೇನಿಲ್ಲ, ಅದು ಆಲ್ರೆಡಿ ಮಡಚಿತ್ತು, ಅದನ್ನೇ ಹಾಗೆ ಎತ್ತಿ ಅದರೊಳಗೆ ಬ್ಲೌಸು ಎಲ್ಲ ಹಾಕಿ ಇಟ್ಟಿದ್ದೆ. ಸೊ ಅದೇ ಯಾರಾದರೂ ಸ್ಯಾರಿ ಎತ್ತಿಡ್ತಿದ್ದೀರಾ ಅಂತಂದರೆ ಈ ಥರ ಒಂದು ಬ್ಯಾಗಲ್ಲಿ ಅಥವಾ ಒಂದು ಕಾಟನ್ ಕ್ಲಾತ್ ಹಾಕ್ಬಿಟ್ಟು ಎತ್ತಿಡಿ. ಸೊ ನಾನು ಈ ಥರದ್ದು ಯಾವ್ದ್ಯಾವುದು ರೇಷ್ಮೆದು ಅಂತ ಗೊತ್ತಿರುತ್ತಲ್ಲ ನನಗೆ, ಅಂಥದ್ದು ಮಾತ್ರ ಆ ಬ್ಯಾಗ್ ಒಳಗೆ ಹಾಕಿ ನಾನು ಅದನ್ನು ಕ್ಲಿಪ್ ಮಾಡಿ ಮತ್ತೆ ಎತ್ತಿಡ್ತಾಯಿದ್ದೀನಿ. ಅದರೊಳಗೆ 1-2 ಮೆಮೊರಿ ಸ್ಯಾರೀಸ್ ಏನೋ ಇಟ್ಕೊಂಡಿದ್ದೀನಿ ಅಷ್ಟೇ, ನನ್ನ ಮೆಮೊರಿಗಿರಲಿ ಅಂದರೆ ನಮ್ಮ ಅಜ್ಜಿ ಕೊಡಿಸಿರೋದು, ಮತ್ತು ಇನ್ನೊಂದು ಯಾವುದೋ ಸ್ಯಾರಿ ನಾನು ತೊಗೊಂಡಿರೋದು ಏನೋ ನೆನಪಿಲ್ಲ ನನಗೆ. ಸೊ ಅದನ್ನೆಲ್ಲ ಎತ್ತಿ ನೀಟಾಗಿ ಅದರಲ್ಲೇ ಪ್ಯಾಕ್ ಮಾಡಿಟ್ಟೆ. ನಾನು ಅಂದ್ಕೊಂಡೆ ನಾರ್ಮಲ್ ಸ್ಯಾರೀಸ್ನ ಇಲ್ಲೇ ಇಡೋಣ ಅಥವಾ ನಂದು ಬೆಡ್ದು ಕೆಳಗಡೆ ಡ್ರಾಯರ್ ಇದೆಯಲ್ಲ ಅಲ್ಲಿಡೋಣ ಅಂತ. ಬಟ್ ನೋಡಿದ್ರೆ ಅಲ್ಲೂ ಕೂಡ ಜಾಗ ಇರಲಿಲ್ಲ, ಆದರೂ ಒಂದು ಸೈಡ್ ಮಾತ್ರ ಎತ್ತಿಟ್ಟೆ. ಸೊ ಈ ಸ್ಯಾರಿಗಳನ್ನೆಲ್ಲ ಎತ್ತಿದ್ದು ನಾನು ಯಾವುದೂ ವೀಡಿಯೋ ಮಾಡ್ಕೊಂಡಿಲ್ಲ, ಬಿಕಾಸ್ ಮಾಡಿದಿದ್ರೆ ನಿಜವಾಗ್ಲೂ ಇದೇ 1 hour ಇತ್ತು ವೀಡಿಯೋ. ಅದನ್ನೇ ಕಟ್ ಮಾಡಿ ಅಂದರೆ ಫಾಸ್ಟ್ ಫಾರ್ವರ್ಡ್ ಮಾಡಿ 15 ಸೆಕೆಂಡ್ಸಿಗೆ ತಂದಿದ್ದೀನಿ. ಅದು ಇದ್ದಿದ್ದರೆ 2 hours ಆಗಿರ್ತಿತ್ತು. ನನಗೆ ಗೊತ್ತಿಲ್ಲ ಹೆಂಗೆ ಎಡಿಟ್ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು. ಸೊ ನಾನು ಅದನ್ನೆಲ್ಲ ಕಟ್ ಮಾಡಿ ಎಲ್ಲಿ ಯಾವ್ಯಾವ ಸೀರೆ ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಇವಾಗ ಏನಿಲ್ಲ, ಅಲ್ಲಿ ಫೋಲ್ಡ್ ಮಾಡಿ ಇಟ್ಟಿದ್ದನ್ನ ಬೀರೇಶ್ ಬಂದು ಎತ್ತಿ ಕೊಡ್ತಿದ್ದಾರೆ. ನಾನು ಹೇಳಿದೆ ಒಂಚೂರು ಹೆಲ್ಪ್ ಮಾಡಿ ಎತ್ಕೊಡಿ ಅಂತ ಅಂದ್ಬಿಟ್ಟು. ಅವರೇ ಇಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ನಲ್ಲ, ಇನ್ನೇನು ಎತ್ಕೊಡೋದಕ್ಕೇನು. ಬಟ್ ಆದರೂ ಅಪ್ರಿಷಿಯೇಟ್ ಮಾಡಲೇಬೇಕು. ಪಾಪ ನನ್ನ ಗಂಡ ಎಲ್ಲ ಹೆಲ್ಪ್ ಮಾಡ್ತಾರೆ. ಆದರೆ ಇಡೀ ರೂಮ್ ಕ್ಲೀನ್ ಮಾಡಿದೆ, ಆದರೆ ಬೀರೇಶ್ ಬರೀ ಇಷ್ಟು ಮಾತ್ರ ಕಾಂಟ್ರಿಬ್ಯೂಟ್ ಮಾಡಿದ್ರು. ಸೊ ಫೈನಲಾಗಿ ನನ್ನ ವಾರ್ಡ್ರೋಬ್ನ ಸೆಟ್ ಮಾಡಿಕೊಂಡೆ. ಪ್ಲೀಸ್ ಇಗ್ನೋರ್ ಮೈ ಫೇಸ್, ಒಂಚೂರು ಚೆನ್ನಾಗಿ ಕಾಣ್ತಿಲ್ಲ ನಾನು, ಬಿಕಾಸ್ ಬೆಳಗ್ಗೆಯಿಂದ ಕ್ಲೀನಿಂಗ್ ಮಾಡ್ತಿದ್ದೆ. ಸೊ ಕ್ಲೀನಿಂಗ್ ಮಾಡ್ತಾ ನನಗೆ ಅನಿಸಿದೆ ಏನಂತಂದರೆ, ನನ್ನ ಹತ್ರ ಎಷ್ಟು ಸ್ಯಾರೀಸ್ ಇದೆ ಅಂದರೆ, ಮದುವೆ ಆಗಿ 3 ವರ್ಷ ಆಗಿರೋದು, ಎಷ್ಟೊಂದು ಸ್ಯಾರೀಸ್ ಇಟ್ಕೊಂಡಿದ್ದೀನಿ ಗುರು ಅಂತ ಅನ್ನಿಸ್ಬಿಡ್ತು. ನಾನು ನಿಮಗೆ ತೋರಿಸ್ತೀನಿ ಬ್ಯಾಕ್ ಕ್ಯಾಮಿಂದ ಎಷ್ಟು ಇಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ನಾನು ಅದನ್ನೆಲ್ಲ ಉಡ್ತೀನಿ ಅಂತಂದರೆ ಹತ್ತತ್ರ ಅಂದರೂ 2 months ರಿಪೀಟೆಡ್ ಉಡೋದೇ ಇಲ್ಲ, ಅಷ್ಟಿದೆ ಸ್ಯಾರೀಸು. ನನಗಂತೂ ಹುಚ್ಚಿಡಿದ್ಬಿಡ್ತು. ನಾನು ಏನಕ್ಕೆ ಇಷ್ಟೊಂದು ಸೀರೆಸ್ ಇಟ್ಕೊಂಡಿದ್ದೀನಿ ಅಂತ ಅನ್ನಿಸ್ಬಿಡ್ತು. ಒಂದೊಂದು ಮಮ್ಮಿ ಮನೆಯಿಂದ ಎತ್ಕೊಂಬಂದಿದ್ದೀನಿ, ಒಂದೊಂದು ಅಜ್ಜಿ ಮನೆಯಿಂದ ಎತ್ಕೊಂಬಂದಿದ್ದೀನಿ, ಒಂದೊಂದು ನಾನು ತೊಗೊಂಡಿದ್ದೀನಿ, ಒಂದೊಂದು ಬೇರೆಯವ್ರು ಕೊಟ್ಟಿರೋದು, ನನ್ನ ಮದುವೆ ಸ್ಯಾರಿ, ಅದು ಇದು ಎಲ್ಲ ಸೇರಿ ಅಪ್ಪ ನನಗಂತೂ ತಲೆ ಕೆಟ್ಟೋಯ್ತು. ಅದನ್ನೆಲ್ಲ ಸೆಗ್ರಿಗೇಟ್ ಮಾಡೋಷ್ಟಿಗೆ ನಂದು ಕೈಯೇ ನೋವು ಬಂತು, ಸಿಕ್ಕಾಪಟ್ಟೆ ಕೈ ನೋವು ಬರ್ತಾಯಿದೆ. ಬಟ್ಟೆ ಎಲ್ಲ ಎತ್ತಿಟ್ಟು ಎಲ್ಲ ಸೆಗ್ರಿಗೇಟ್ ಮಾಡಾಯಿತು. ಈಗ ತೋರಿಸ್ತೀನಿ ನೋಡಿ ನನ್ನ ಹತ್ರ ಎಷ್ಟು ಸ್ಯಾರೀಸ್ ಇದೆ ಅಂತ. ನೋಡಿ, ಇದೆಲ್ಲ ಸ್ಯಾರೀಸು, ಎಷ್ಟು ದೊಡ್ಡ ಬ್ಯಾಗ್ ಇದೆ ಇದು. ಆ್ಯಂಡ್ ಈ ಸೂಟ್ ಕೇಸ್ ಫುಲ್ಲು ಸ್ಯಾರಿನೇ ತುಂಬ್ಕೊಂಡಿದೆ. ಇದು ದೊಡ್ಡದೇನೆ, ಸಿಕ್ಕಾಪಟ್ಟೆ ದೊಡ್ಡದು, ಲಾರ್ಜ್ ಒಂದು ಸೂಟ್ ಕೇಸ್ ಇದು ದೊಡ್ಡದು. ಆ್ಯಂಡ್ ಇದ್ರ ಫುಲ್ಲು ಸ್ಯಾರೀಸು, ಸಾರಿ ಎಲ್ಲ ಸ್ಯಾರೀಸು. ನಾನು ಯಾವುದಿಗೂ ಹಾಕ್ಕೊಳ್ಳಲ್ಲ ನೋಡಿ, ಎಷ್ಟೊಂದಿದ್ದಾವೆ. ಅದಕ್ಕೆ ಎಲ್ಲನೂ ಡಂಪ್ ಮಾಡಿ ಇಟ್ಬಿಟ್ಟಿದ್ದೀನಿ. ನೋಡಿದ್ರಲ್ಲ ಎಷ್ಟೊಂದು ಸ್ಯಾರೀಸ್ ಇದೆ ನನ್ನ ಹತ್ರ ಅಂತ. ನಿಜವಾಗ್ಲೂ ನನಗೆ ಅನ್ನಿಸ್ತಾ ಇದೆ ಏನಕ್ಕೆ ಇಷ್ಟೊಂದು ಇಟ್ಕೊಂಡಿದ್ದೀನಿ ಅಂತ. ಅದನ್ನು ಯಾರಿಗೂ ಕೊಡೋದಕ್ಕೂ ಇಷ್ಟ ಇಲ್ಲ, ಬಿಕಾಸ್ ಫೀಲಿಂಗ್ಸ್ ಇರುತ್ತಲ್ವ ಸ್ಯಾರಿ ಅಂದ್ಬಿಟ್ಟು. ನಾನು ಅದಕ್ಕೆ ಇದೆಲ್ಲ ನೋಡಿಬಿಟ್ಟು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಇನ್ನು ಯಾವುದೇ ಕಾರಣಕ್ಕೂ ಯಾವುದೇ ಸ್ಯಾರಿನೂ ತೊಗೊಬಾರ್ದು ಅಂತ. ಏನೋ ನಾನು ಡೈಲಿ ಉಟ್ಕೊಂಡು ಹಾಕೋ ಥರ ಇಟ್ಕೊಂಡಿದ್ದೀನಿ ನನ್ನ ಹತ್ರ.
ಅಷ್ಟೊಂದೆಲ್ಲ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಬಟ್ಟೆಗಳು ಅಷ್ಟೇ, ಹೊರಗಡೆ ಹೋಗೋದಕ್ಕೆ ಸ್ವಲ್ಪ ಕಮ್ಮಿ ಇದೆ, ಅದನ್ನು ಕಲೆಕ್ಟ್ ಮಾಡಬೇಕು. ಮತ್ತು ಮನೇಲಿ ಹಾಕೊಳ್ಳೋದಕ್ಕೆ ಎಲ್ಲನೂ ಪರ್ಫೆಕ್ಟಾಗಿದೆ, ಇನ್ನು ಯಾವುದೂ ಎಕ್ಸ್ಟ್ರಾ ತೊಗೊಳಂಗಿಲ್ಲ. ಅದನ್ನೇ ಇನ್ನೂ ಒಂದೂವರೆ ವರ್ಷ ಯೂಸ್ ಮಾಡ್ಬೋದು. ಅದೆಲ್ಲ ಯೂಸ್ ಮಾಡಾದ್ಮೇಲೆ ಮತ್ತೆ ನಾನು ಬಟ್ಟೆ ಕೈ ಹಾಕ್ತೀನಿ, ಮತ್ತು ನಾನು ಬಟ್ಟೆಗೆ ಹಾಕೋದೇ ಇಲ್ಲ ಇನ್ನು ಕೈನ, ಅದರಲ್ಲೂ ಸ್ಯಾರೀಸ್ಗಂತೂ ನಾನು ಹಾಕೋದೇ ಇಲ್ಲ. ಸೊ ಇದೆಷ್ಟು ಹೇಳಬೇಕಾಗಿತ್ತು. ಈ ಕ್ಲೀನಿಂಗ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ, ನಾನು ಯಾವ ಥರ ಕಾಣ್ತಿದ್ದೀನಿ ಏನು ಎತ್ತ ಅಂತ ನಾನು ಯೋಚನೆ ಮಾಡಿಲ್ಲ. ಬೆಳಗ್ಗೆಯಿಂದ ಬರೀ ಕ್ಲೀನಿಂಗೇ ಆಗಿಬಿಟ್ಟೈತೆ. ಇನ್ನು ಇದು ಈ ಮಿರರ್ ಹಿಂದೆಗಡೆ ಇದೆಯಲ್ಲ, ಆ ಪಾರ್ಟ್ನೂ ಕ್ಲೀನ್ ಮಾಡಬೇಕು. ಅದು ಯಾವಾಗ ಕ್ಲೀನ್ ಮಾಡ್ತೀನೋ ಗೊತ್ತಿಲ್ಲ. ಐರನ್ ಎಲ್ಲ ಮಾಡಬೇಕು, ಬಟ್ಟೆಗಳು ಐರನ್ ಮಾಡಿ ಇಟ್ಬಿಟ್ರೆ ಯೂಸ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಅಟ್ಲೀಸ್ಟ್ ಚೂಡಿದಾರ್ನ ನಾನು ಇನ್ಮೇಲೆ ವೀಕ್ಲಿ ಟ್ವೈಸ್ ಆದರೂ ಹಾಕೋಣ ಮನೇಲಿದ್ರು ಅಂತ ಅಂದ್ಕೊಂಡು ಎತ್ತಿಟ್ಟಿದ್ದೀನಿ. ಅದು ತುಂಬ ಜಾಸ್ತಿ ಇದ್ದಾವೆ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.